ಶ್ರೀ ಗುರುಭ್ಯೋ ನಮಃ. ವಾಲ್ಮೀಕಿ ರಾಮಾಯಣದ ಸುಂದರಕಾಂಡದ 39ನೇ ಸರ್ಗ ಈ ಹಿಂದೆ ಮುಕ್ತಾಯ ಕಂಡಿತ್ತು. ಹನುಮಂತ ಅವಳಿಗೆ ಸಮಾಧಾನ ಹೇಳಿ ರಾಮ ನಿಮಗೆ ಕರ್ಕೊಂಡು ಹೋಗ್ಲಿಕ್ಕೆ ಶೀಘ್ರದಲ್ಲೇ ಬರ್ತಾನೆ ಅಂತ ಹೇಳಿ ವಿರಮಿಸಿದ್ದನ್ನು ನಾವು ಶ್ರವಣ ಮಾಡಿದ್ವಿ. ಶುತ್ವಾ ತು ವಚನಂ ತಸ್ಯ ವಾಯುಸೂನೋರ್ ಮಹಾತ್ಮನಃ ಉವಾಚ ಆತ್ಮಹಿತಂ ವಾಕ್ಯಂ ಸೀತಾ ಸುರಸುತೋಪಮ ತ್ವಾಂ ದೃಷ್ಟ್ವಾ ಪ್ರಿಯವಕ್ತಾರಂ ಸಂಪರ್ಹಿಷ್ಯಾಮಿ ವಾನರ ಅರ್ಧಸಂಜಾತ ಸಸ್ಯೇವ ಪೃಷ್ಟಿಂ ಪ್ರಾಪ್ತ ವಸುಂಧರ ಯಥಾತಂ ಪುರುಷವ್ಯಾಘ್ರಂ ಗಾತ್ರೈ ಶೋಕಾಭಿಕರ್ಷಿತೈಃ ಸಂಸ್ಪೃಶೇಯಂ ಸಕಾಮಾಹಂ ತಥಾ ಕುರು ದಯಾಮಯಿ ಅಭಿಜ್ಞಾನಂ ಚ ರಾಮಸ್ಯ ದದ್ಯಾ ಹರಿಗಣೋತ್ತಮ ಕ್ಷಿಪ್ತಾ ನಿಶೀಕಾಂ ಕಾಕಸ್ಯ ಕೋಪಾದೇಕಾಕ್ಷಿ ಶಾತನೀಂ ಮನಃಶಿಲಾಯಾ ತಿಲಕೋ ಗಂಡಪಾರ್ಶ್ವೇ ನಿವೇಶಿತಃ ತ್ವಯಾ ಪ್ರಣಷ್ಟೇ ತಿಲಕೆ ತಂ ಕಿಲ ಸ್ಮರ್ತುಮರ್ಹಸಿ ಸವೀರ್ಯವಾನ್ ಕಥಂ ಸೀತಾಂ ಕೃತಾಂ ಸಮನುಮನ್ಯತೆ ವಸಂತೀಂ ರಕ್ಷಸಾಂ ಮಧ್ಯೆ ಮಹೇಂದ್ರ ವರುಣೋಪಮಃ ಏಷಿ ಚೂಡಾಮಣಿದಿವ್ಯೋ ಮಯಾ ಸುಪರಿರಕ್ಷಿತಃ ಏತಂ ದೃಷ್ಟ್ವಾ ಪ್ರಹೃಷ್ಯಾಮಿ ವಸನೆ ತ್ವಮಿವಾನಖ ಏಷ ನಿರ್ಯಾತತಃ ಶ್ರೀಮಾನ್ ಮಜಾತೆ ವಾರಿಸಂಭವಃ ಅತಃ ಪರಂ ನ ಶಕ್ಷ್ಯಾಮಿ ಜೀವಿತುಂ ಶೋಕಲಾಲಸ ಅಸಹ್ಯಾನಿ ಚ ದುಃಖಾನಿ ವಾತಸ್ಯ ಹೃದಯಚ್ಛಿದಃ ರಕ್ಷಸೀನಾಂ ಸುಘೋರಾಣಾಂ ತತ್ಕೃತೆ ಮರ್ಶಯಾಮ್ಯಹಂ ಧಾರಯಿಷ್ಯಾಮಿ ಮಾಸಂ ತು ಜೀವಿತುಂ ಶತ್ರುಸೂದನ ಮಾಸಾದೂರ್ಧ್ವಂ ನ ಜೀವಿಷ್ಯೆ ತ್ವಯಾ ಹೀನಾ ನೃಪಾತ್ಮಜ. ಹನುಮಂತ ಹೊರಡ್ಲಿಕ್ಕೆ ಸಿದ್ಧನಾದಾಗ ಅವನಿಗೆ ಅವಳು ಮತ್ತಷ್ಟು ಗುರುತುಗಳನ್ನು ಹೇಳಿದ್ರ ವರ್ಣನೆಯನ್ನು 40ನೇ ಸರ್ಗದಲ್ಲಿ ನಾವು ಶ್ರವಣ ಮಾಡ್ತೀವಿ. ಭೂಮಿ ಮೇಲೆ ಸ್ವಲ್ಪ ಮೊಳಕೆ ಒಡೆದು ಒಂದು ಸಸ್ಯ ಮೇಲೆ ಬಂದಾಗ ಅದಕ್ಕೆ ನೀರಿನ ಕೊರತೆ ಆಗಿ ಅದು ಬಾಡಿ ಹೋಗೋದ್ರಲ್ಲಿದ್ದಾಗ ಅದಕ್ಕೆ ಮಳೆ ಬಂದು ಮತ್ತೆ ಅದು ಪುನಶ್ಚೇತನ ಪಡೆದಂತೆ ನೀನು ವಿನಾಶದ ಅಂಚಿನಲ್ಲಿದ್ದಂತಹ ಸಾವಿನ ಅಂಚಿನಲ್ಲಿದ್ದಂತಹ ನನಗೆ ನಿನ್ನ ಮಾತುಗಳಿಂದ ತಂಪೆರೆದಿದ್ದೆ. ರಾಮನಿಗೆ ಈ ಚೂಡಾಮಣಿಯನ್ನು ಕೊಡು ಮತ್ತು ನನಗೆ ಕಾಕಾಸುರ ತೊಂದರೆ ಕೊಡ್ಲಿಕ್ಕೆ ಬಂದಾಗ ಆ ಕಾಕಾಸುರನ ಮೇಲೆ ನೀನು ಬ್ರಹ್ಮಾಸ್ತ್ರವನ್ನು ಪ್ರಯೋಗ ಮಾಡಿದವನು, ಅದನ್ನು ಕೂಡ ರಾಮನಿಗೆ ನೆನಪು ಮಾಡುವ. ಮತ್ತೊಂದು ಸಂಗತಿ ಏನಂದ್ರೆ ಮನಃಶಿಲಾಯ ತಿಲಕೋ ಗಂಡಪಾರ್ಶ್ವೇ ನಿವೇಶಿತಃ ತ್ವಯಾ ಪ್ರಣಷ್ಟೇ ತಿಲಕೆ ತಂ ಕಿಲ ಸ್ಮರ್ತುಮರ್ಹಸಿ. ಆನಂದ ರಾಮಾಯಣದಲ್ಲೂ ಅದೇ ಘಟನೆ ಇದೆ. ಮನಃಶಿಲಾಯ ತಿಲಕಂ ಚಿತ್ರಕೂಟ ಗಿರೌ ಕೃತಂ ಕಪಿಸ್ಥ ಕಥಯಾಮಾಸ ಪೂರ್ವವೃತ್ತಂ ಸವಿಸ್ತರಂ. ಒಮ್ಮೆ ರಾಮ ಮತ್ತು ಸೀತೆಯರು ಅರಣ್ಯದಲ್ಲಿ ವಿಹಾರ ಮಾಡಲಿಕ್ಕೆ ಹೋದಾಗ ಅವಳ ಹಣೆಯಲ್ಲಿದ್ದಂಥ ತಿಲಕ ಅಳಿಸಿ ಹೋಗಿತ್ತು. ಆಗ ಬೇರೆ ಕುಂಕುಮ ಅಲ್ಲಿ ಇಲ್ಲದದ್ದಕ್ಕಾಗಿ ಸಮೀಪ ಇರುವಂತಹ ಶಿಲೆಗಳಿರ್ತಾವಲ್ಲ, ಶಿಲೆಯ ಅಂಚಿನಿಂದ ಒಸರುವಂತಹ ದ್ರವ ಅಥವಾ ಅದರ ಪುಡಿ, ಅದನ್ನೇ ಅದಕ್ಕೆ ಮನಃಶಿಲ ಅಂತ ಕರೀತಾರೆ. ಆ ಮನಃಶಿಲೆಯ ಧೂಳನ್ನು ಅವಳಿಗೆ ಹಣೆಯ ಮೇಲೆ ತಿಲಕದ ರೂಪದಲ್ಲಿ ಧಾರಣೆ ಮಾಡ್ತಿದ್ದ ಅಂತ ಇದನ್ನ ಸೀತೆ ಹನುಮಂತನಿಗೆ ತಿಳಿಸಿದ್ಲು. ಆನಂದ ರಾಮಾಯಣ ಹೇಳುವಂತೆ ಹನುಮಂತನೇ ಅದನ್ನ ರಾಮ ಹೇಳಿದ್ದನ್ನು ಬಂದು ಸೀತೆಗೆ ಹೇಳಿದ. ಪುನಃ ಪುನಃ ಪ್ರತ್ಯಯಾರ್ಥಂ ಸೀತಾಯೇ ರಾಘವೋದಿತಂ. ರಾಮ ಹೇಳಿದಂತಹ ಘಟನೆಗಳು ಮನಃಶಿಲಾಯ ತಿಲಕಂ ಚಿತ್ರಕೂಟ ಗಿರೌ ಕೃತಂ. ಚಿತ್ರಕೂಟ ಪರ್ವತದಲ್ಲಿ ಆ ಘಟನೆ ನಡೆದಿತ್ತು. ಕಪಿಸ್ತತ್ ಕಥಯಾಮಾಸ ಪೂರ್ವವೃತ್ತಂ ಸವಿಸ್ತರಂ. ತತಸ್ತು ತುಷ್ಟಾಂ ಜಾನಕೀಂ ತಾಂ ಮಾರುತಿರ್ ವಾಕ್ಯಮಬ್ರವೀತ್ ಅನುಜ್ಞಾಂ ದೇಹಿ ಮೇ ಮಾತಃ ತಭಿಜ್ಞಾನಂ ದದಸ್ವ ಮಾಂ ಸಾತಂ ಚೂಡಾಮಣಿಂ ಚಿತ್ರ ದತ್ತಂ ಕೇಶಾಂತರ ಸ್ಥಿತಂ. ಕೂದಲಿನ ನಡುವೆ, ತನ್ನ ಕೇಶಪಾಶದ ನಡುವೆ ಅದನ್ನು ಹುದುಗಿಸಿಕೊಂಡಿದ್ಲು ಅಂತ ಆನಂದ ರಾಮಾಯಣ ಹೇಳ್ತದೆ. ಸೀರೆಯ ಗಂಟಿನ ಒಂದು ಕಡೆ ಅದನ್ನು ಹುದುಗಿಸಿಕೊಂಡಿದ್ದು ಅಂತ ವಾಲ್ಮೀಕಿ ರಾಮಾಯಣ ಹೇಳಿತ್ತು. ನಿಷ್ಕಾಸ್ಯ ತತ್ಕರೆ ದತ್ವ ಪೂರ್ವಂ ಕಾಕೇನ ಯತ್ ಕೃತಂ ಚಿತ್ರಕೂಟವು ಗಿರೌ ವೃತ್ತಂ ತತ್ ಕಥಯಾಮಾಸ ತತ್ಕಪಿಂ ತಥೋ ನತ್ವಾ ರಾಮಪತ್ನೀಂ ಚಿಂತಯಾಮಾಸ ಚೇತಸಿ ಸ್ವಾಮಿ ಕಾರ್ಯಂ ಕೃತಂ ಚೈತತ ಅನ್ಯತ್ ಕಿಂಚಿತ್ ಕರೋಮ್ಯಹಂ ಇತಿ ನಿಶ್ಚಿಂತ್ಯ ಮನಸಾ ಜಾನಕೀಂ ಪುನರಬ್ರವೀತ್. ಘೋರೋ ರಾಕ್ಷಸರಾಜೋಯಂ
ದೃಷ್ಟಿಶ್ಚ ನ ಸುಖಾಮಯಿ ತ್ವಾಂ ಚ ಶ್ರುತ್ವಾ ವಿಸರ್ಜಂತಂ ನ ಜೀವೇಯಮಹಂ ಕ್ಷಣಂ ವೈದೇಶ್ಯಾವಚನಂ ಶ್ರುತ್ವಾ ಕರುಣಂ ಸಾಶ್ರುಭಾಷಿತಂ ತಥಾ ಬ್ರವೀನ್ ಮಹಾತೇಜ ಹನುಮಾನ್ ಮಾರುತಾತ್ಮಜಃ ತ್ವಚ್ಛೋಕ ವಿಮುಖೋ ರಾಮೋ ದೇವಿ ಸತ್ಯೇನ ತೇ ಶಪೇ ರಾಮೇ ದುಃಖಾಭಿಭೂತೆ ತು ಲಕ್ಷ್ಮಣಃ ಪರಿತಪ್ಯತೆ ಕಥಂಚಿತ್ ಭವತಿ ದೃಷ್ಟ ನಕಾಲಃ ಪರಿಶೋಚಿತುಂ ನಂ ಮುಹೂರ್ತಂ ದುಃಖಾನಾಂ ಅಂತಂ ದೃಕ್ಷಸಿ ಭಾಮಿನಿ. ಮತ್ತೊಮ್ಮೆ ಅವಳ ಎದುರಿಗೆ ಆತ ಆಣೆ ಮಾಡಿದ, ರಾಮ ನೀನಿಲ್ಲದೆ ಸ್ವಲ್ಪವೂ ಸುಖ ಪಡ್ತಿಲ್ಲ, ಇದನ್ನು ನೆನಪು ಮಾಡಿಕೊ. ನಿನ್ನ ದುಃಖದ ಅವಧಿಗೆ ಈಗೊಂದು ಕೊನೆ ಬಂದಾಗಿದೆ. ಅವರಿಬ್ಬರು ಬಂದು ನಿನ್ನನ್ನು ಬಿಡಿಸ್ಕೊಂಡು ಹೋಗ್ತಾರೆ. ತಾವು ಹೋ ಪುರುಷೌ ವ್ಯಾಘ್ರವು ರಾಜಪುತ್ರ ವರಿಂದಮೌ ತ್ವದ್ದರ್ಶನ ಕೃತೋತ್ಸಾಹವು ಲಂಕಾಂ ಭಸ್ಮೀಕರಿಷ್ಯತಃ ಹತ್ವಾತ್ ಸಮರೇ ಕ್ರೂರಂ ರಾವಣಂ ಸಹ ಬಾಂಧವಂ ರಾಘವೌ ತ್ವಾಂ ವಿಶಾಲಾಕ್ಷಿ ಸ್ವಾಂ ಪುರೀಂ ಪ್ರಾಪಯಿಷ್ಯತಃ ಯತ್ತು ರಾಮೋ ವಿಜಾನೀಯಾತ್ ಅಭಿಜ್ಞಾನಮನಿಂದಿತೆ ಪ್ರೀತಿ ಸಂಜನನಂ ತಸ್ಯ ಭೂಯಸ್ತ್ವಂ ದಾತುಮರ್ಹಸಿ ಸಾಬ್ರವೀದ್ ದತ್ತಮೇವೇತಿ ಮಯಾಭಿಜ್ಞಾನಮುತ್ತಮಂ ಏತದೇವ ಹಿ ರಾಮಸ್ಯ ದೃಷ್ಟ್ವಾ ಮತ್ಕೇಶಭೂಷಣಂ ಶುದ್ಧೇಯಂ ಹನುಮನ್ ವಾಕ್ಯಂ ತವ ವೀರ ಭವಿಷ್ಯತಿ. ತತಂ ಮಣಿವರಂ ದೃಶ್ಯ ಶ್ರೀಮಾನ್ ಪ್ಲವಗಸತ್ತಮಃ ಪ್ರಣಮ್ಯ ಶಿರಸಾ ದೇವೀಂ ಗಮನಾಯೋಚಿತಚಕ್ರಮೇ ತಮುತ್ಪಾತಕೃತೋತ್ಸಾಹಮವೇಕ್ಷ್ಯ ಹರಿಪುಂಗವಂ ವರ್ಧಮಾನಂ ಮಹಾವೇಗಂ ಉವಾಚ ಜನಕಾತ್ಮಜ ಚಾಶ್ರುಪೂರ್ಣಮುಖೀ ದೀನಾ ಬಾಷ್ಪಗದ್ದದಯಾ ಗಿರಾ ಹನುಮನ್ ಸಿಂಹಸಂಕಾಶೌ ಭ್ರಾತರೌ ರಾಮಲಕ್ಷ್ಮಣೌ ಸುಗ್ರೀವಂ ಚ ಮಹಾಮಾತ್ಯಂ ಸರ್ವಾನ್ ಬ್ರೂಯಾಹ್ಯನಾಮಯಂ ತಥಾ ಚ ಸ ಮಹಾಬಾಹುರ್ ಮಾಂ ತಾರಯತಿ ರಾಘವಃ ಅಸ್ಮಾತ್ ದುಃಖಾಂಬು ಸಂರೋಹಾತ್ ತ್ವಂ ಸಮಾಧಾತುಮರ್ಹಸಿ ಇಮಂ ಚ ತೀವ್ರಂ ಮಮ ಶೋಕವೇಗಂ ರಕ್ಷೋಭಿರೇಭಿಃ ಪರಿಭರ್ಸನಂ ಚ ಭೂಯಾಸ್ತು ರಾಮಸ್ಯ ಗತಃ ಸಮೀಪಂ ಶಿವಶ್ಚ ತೇಧ್ವಾಸ್ತು ಹರಿಪ್ರವೀರ. ಸರಾಜಪುತ್ರ ಪ್ರತಿವೇದಿತಾರ್ಥಃ ಕಪಿಕೃತಾರ್ಥಃ ಪರಿಹೃಷ್ಟಚೇತಾಃ ಅಲ್ಪಾವಶೇಷಂ ಪ್ರಸವೀಕ್ಷ್ಯ ಕಾರ್ಯಂ ದಿಶಂ ಕ್ಷುದೀಚೀಂ ಮನಸಾ ಜಗಾಮ ಇತಿ ಆಶ್ರೇ ಶ್ರೀರಾಮಾಯಣೇ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ಸುಂದರಕಾಂಡೆ 40 ಸರ್ಗಃ. ಸೀತೆಯನ್ನು ಬೀಳ್ಕೊಟ್ಟು ಆತ ಉತ್ತರ ದಿಕ್ಕಿನ ಕಡೆಗೆ ಪ್ರಯಾಣ ಬೆಳೆಸಿದ ಅನ್ನೋಲ್ಲಿಗೆ 40ನೇ ಸರ್ಗ ಮುಕ್ತಾಯ ಆಗಿದೆ. ಸಚ ವಾಗ್ಭಿತ್ ಪ್ರಶಸ್ತಾಭಿರ್ಗಮಿಷ್ಯನ್ ಪೂಜಿತಸ್ತಯ ತಸ್ಮಾತ್ ದೇಶಾದ್ ಅಪಕ್ರಮ್ಯ ಚಿಂತಯಾಮಾಸ ವಾನರಃ ಅಲ್ಪಶೇಷಮಿದಂ ಕಾರ್ಯಂ ದೃಷ್ಟೇಯಂ ಅಸಿತೇಕ್ಷಣ. ಸೀತೆಯನ್ನು ದರ್ಶನ ಮಾಡಬೇಕಾಗಿತ್ತು, ಆ ಕೆಲಸ ಈಗ ಮುಗಿದಿದೆ. ಇನ್ನು ಸ್ವಲ್ಪವೇ ಮಟ್ಟಿಗೆ ನನ್ನ ಕಾರ್ಯ ಅವಶಿಟ್ಟಾಗಿದೆ, ಅದನ್ನಷ್ಟು ಮುಗಿಸ್ಕೊಂಡು ನಾನು ರಾಮನ ಬಳಿಗೆ ಕಪಿಗಳ ಬಳಿಗೆ ಹೋಗಬೇಕು, ಅವರಿಗೆ ನಾನು ಮಾಡಿದಂಥ ಕಾರ್ಯ ಸಿದ್ಧ ಆಗಿದೆ ಅಂತನ್ನೋದನ್ನ ಅವಳಿಗೆ ತಿಳಿಸಬೇಕು ಅಂತ ಆತ ಆಲೋಚನೆ ಮಾಡಿದ. ತ್ರೀನ್ ಉಪಾಯಾನ್ ಅತಿಕ್ರಮ್ಯ ಚತುರ್ಥೈಃ ದೃಶ್ಯತೆ ನ ಸಾಮರಕ್ಷಸ್ಸು ಗುಣಾಯ ಕಲ್ಪತೆ ದದಾನಮರ್ಥೋಚಿತೇಷು ಯುಜ್ಯತೆ ನ ಭೇದ ಸಾಧ್ಯ ಬಲದರ್ಪಿತಾ ಜನಾಃ ಪರಾಕ್ರಮಸ್ತ್ವೇವ ಮಮೇಹ ರೋಚತೆ ನ ಚಾಸ್ಯ ಕಾರ್ಯಸ್ಯ ಪರಾಕ್ರಮಾದ್ರತೆ ವಿನಿಶ್ಚಯಃ ಕಶ್ಚಿದ ಇಹೋಪಪದ್ಯತೆ ಹತಪ್ರವೀರಾ ಹಿ ರಣೇ ಹಿ ರಾಕ್ಷಸಾಃ ಕಥಂಚಿದೀಯುರ್ ಯದಿಹಾದ್ಯ ಮಾಧವಂ. ಈ ರಾಕ್ಷಸರ ರಾಜನಾದಂಥ ರಾವಣನನ್ನ ನಾನು ಭೇಟಿ ಮಾಡಿ ಅವರ ಬಲ ಮತ್ತು ಅವರ ದೌರ್ಬಲ್ಯ ಇದನ್ನೆಲ್ಲ ತಿಳ್ಕೊಂಡು ಹೋಗಬೇಕು ಅಂತ ಆಲೋಚನೆ ಮಾಡಿದೆ. ಹೇಗೆ ತಿಳ್ಕೋಬೇಕು? ಸಾಮ ದಾನ ಭೇದ ದಂಡ ಅನ್ನುವಂಥ ಉಪಾಯಗಳೇನಿದೆ, ಆ ಉಪಾಯಗಳ ಮೂಲಕ ಯಾವ ಉಪಾಯದಿಂದ ನಾನು ಕಾರ್ಯ ಸಾಧನೆ ಮಾಡ್ಕೋಬೇಕು? ಸಾಮಕ್ಕಾಗಲಿ ದಾನಕ್ಕಾಗಲಿ ಭೇದಕ್ಕಾಗಲಿ ಇವರು ಒಗ್ಗುವಂಥವರಲ್ಲ. ರಾಕ್ಷಸರು ಹೊರಟರಾದ್ರಿಂದ ಸಾಮಕ್ಕೆ ಒಗ್ಗುವವರಲ್ಲ, ಮೃದುವಾದ ಮಾತುಗಳಿಗೆ ಅವರು ಬಗ್ಗುವವರಲ್ಲ, ದಾನ ಮಾಡಿದರೂ ಕೂಡ ಅವರು ಯಾವುದೇ ಐಶ್ವರ್ಯದ ಪ್ರಲೋಭನೆಗಳಿಗೂ ಕೂಡ ಅವರು ಬಗ್ಗುವವರಲ್ಲ. ಕಾರಣ ಏನಂದರೆ ಅವರೇ ಮಹಾ ಐಶ್ವರ್ಯವಂತರು. ಭೇದಕ್ಕೂ ಕೂಡ ಅವರು ಮುಣಿಯುವವರಲ್ಲ. ಅದಕ್ಕೇನು ಕಾರಣ? ರಾವಣನಲ್ಲಿ, ತಮ್ಮ ರಾಜನಾದಂಥ ರಾವಣನಲ್ಲಿ ಅವರಿಗೆ ಅಪಾರವಾದ ನಿಷ್ಠೆ, ಅಪಾರವಾದ ಗೌರವ. ಹಾಗಾಗಿ ಪ್ರಜೆಗಳಿಗೂ ರಾಜನಿಗೂ ಯಾವುದೇ ವಿರೋಧ, ಸೂಕ್ತವಾದ ವಿರೋಧ ಇಲ್ಲ. ಆದ್ದರಿಂದ ಭೇದವೂ ಕೂಡ ಕಾರ್ಯ ಮಾಡುವಂತಿಲ್ಲ. ಇನ್ನು ದಂಡೋಪಾಯದಿಂದಲೇ ನನ್ನ ಪರಾಕ್ರಮವನ್ನು ಪ್ರದರ್ಶನ ಮಾಡಿಯೇ ನನ್ನ ಕಾರ್ಯವನ್ನು ನಾನು ಸಾಧನೆ ಮಾಡಿಕೊಳ್ಬೇಕು ಅಂತ ಆತ ಆಲೋಚನೆ ಮಾಡಿದ. ಕಾರ್ಯೇ ಕರ್ಮಣಿ ನಿರ್ದಿಷ್ಟೇ ಯೋ ಬಹೂನ್ಯಪಿ ಸಾಧಯೇತ್ ಪೂರ್ವ ಕಾರ್ಯಾವಿರೋಧೇನ ಸಕಾರ್ಯಂ ಕರ್ತುಮರ್ಹತಿ ನಶ್ಯೇಕ ಸಾಧಕೋ ಹೇತು ಸ್ವಲ್ಪ ಸ್ಯಾಪಿ ಹಿ ಕರ್ಮಣಃ ಯೋಶ್ಯರ್ಥಂ ಬಹುಧಾ ವೇದ ಸಸಮರ್ಥೋರ್ಥ ಸಾಧನೆ ಇಹೈವ ತಾವತ್ ಕೃತನಿಶ್ಚಯೋ ಹ್ಯಹಂ ಯದಿ ವ್ರಜೇಯಂ ಪ್ಲವಗೇಶ್ವರಾಲಯಂ ಪರಾತ್ಮ ಸಮ್ಮರ್ಧ ವಿಶೇಷ ತತ್ವವಿತ್
ತತಃ ಕೃತಂ ಸ್ಯಾನ್ ಮಮ ಭರ್ತೃಶಾಸನಂ ಕಥಂ ನು ಖಲ್ವದ್ಯ ಭವೇತ್ ಸುಖಾಗತಂ ಪ್ರಸಹ್ಯ ಯುದ್ಧಂ ಮಮ ರಾಕ್ಷಸೈಃ ಸಹ ತಥೈವ ಖಲ್ವಾತ್ಮಬಲಂ ಚ ಸಾರವತ್ ಸಮ್ಮಾನಯೇನ್ ಮಾಂ ಚ ರಣೇ ದಶಾನನಃ. ನನ್ನ ಪರಾಕ್ರಮವನ್ನು ನೋಡಿ ರಾಮನನ್ನು ಕೂಡ ಮೆಚ್ಚುವಂತಾಗಬೇಕು. ಅದಕ್ಕಾಗಿ ನಾನು ಏನು ಕಾರ್ಯ ಮಾಡಬೇಕು? ತತಃ ಸಮಾಸಾಧ್ಯ ರಣೇ ದಶಾನನಂ ಸಮಂತ್ರಿವರ್ಗಂ ಸಬಲಪ್ರಿಯ ಪ್ರಯಾಯಿನಂ ಪ್ರತಿಷ್ಠಿತಂ ತಸ್ಯ ಮತಂ ಬಲಂ ಚ ಸುಖೇನ ಮತ್ವಾ ವಿಹತಃ ಪುನರುವ್ರಜೆ ಇದಮಸ್ಯ ನೃಶಂಸಸ್ಯ ನಂದನೋಪಮುತ್ತಮಂ ವನಂ ನೇತ್ರ ಮನಃಕಾಂತಂ ನಾನಾದ್ರುಮಲತಾಯುತಂ ಇದಂ ವಿಧ್ವಂಸಯಿಷ್ಯಾಮಿ ಶುಷ್ಕಂ ವನಮಿವಾನಲಃ ಅಸ್ಮಿನ್ ಭಗ್ನೆ ತತಃ ಕೋಪಂ ಕರಿಷ್ಯತಿ ದಶಾನನಃ ತಥೋ ಮಹತ್ ಸಾಶ್ವ ಮಹಾರಥದ್ವಿಪಂ ಬಲಂ ಸಮಾವೇಕ್ಷ್ಯತಿ ರಾಕ್ಷಸಾಧಿಪಃ ತ್ರಿಶೂಲ ಕಾಲಾಯಸ ಪಟ್ಟ ಸಾಯುಧಂ ತಥೋ ಮಹದ್ಯುದ್ಧಮಿದಂ ಭವಿಷ್ಯತಿ. ಅಹಂ ತು ತೇ ಸಂಯತಿ ಚಂಡವಿಕ್ರಮೈಃ ಸಮೇತ್ಯ ರಕ್ಷೋಭಿರಸಹ್ಯ ವಿಕ್ರಮಃ ನಿಹತ್ಯ ತದ್ರಾವಣ ಚೋದಿತಂ ಬಲಂ ಸುಖಂ ಗಮಿಷ್ಯಾಮಿ ಕಪೀಶ್ವರಾಲಯಂ. ಇವರ ನಂದನ ವನ ಏನಿದೆ, ಸ್ತ್ರೀಯರು ಸಂಚಾರ ಮಾಡಲಿಕ್ಕಾಗಿ ನಿರ್ಮಾಣ ಆಗಿರುವಂಥದ್ದು, ಇದನ್ನು ಧ್ವಂಸ ಮಾಡ್ತೇನೆ. ಆವಾಗ ರಾವಣ ನನ್ನನ್ನು ತಡೆಯಲಿಕ್ಕಾಗಿ ಕಪಿಗಳ ಸೈನ್ಯವನ್ನು ಇಲ್ಲಿ ಕಳಿಸ್ತಾನೆ, ರಾಕ್ಷಸ ಸೈನ್ಯವನ್ನು ಕಳಿಸ್ತಾನೆ. ಅದನ್ನು ನಾನು ಧ್ವಂಸ ಮಾಡ್ತೇನೆ. ಮುಂದೆ ಕಪಿಗಳನ್ನು ಮತ್ತು ರಾಮನನ್ನ ನಾನು ಸಂದರ್ಶನ ಮಾಡ್ತೀನಿ ಅಂತ ಆಲೋಚನೆ ಮಾಡಿದ. ತಥೋ ಮಾರುತವತ್ಕ್ರುದ್ಧಃ ಮಾರುತಿರ್ಭೀಮ ವಿಕ್ರಮಃ ಗುರುವೇಗೇನ ಮಹತಾ ದ್ರುಮಾನ್ ಕ್ಷೇಪ್ತುಮತಾರವತ್ ತತಸ್ತು ಹನುಮಾನ್ ವೀರೋ ಭವಂಜ ಪ್ರಮದಾವನಂ ಮತ್ತದ್ವಿಜ ಸಮಾಘೃಷ್ಟಂ ನಾನಾದ್ರುಮಲತಾಯುತಂ ತದ್ವನಂ ಮದಿತೈರ್ವೃಕ್ಷೈ ಭಿನ್ನೈಶ್ಚ ಸಲಿಲಾಶದೈಃ ಚೂರ್ಣಿತೈಃ ಪರ್ವತಾಗ್ರೈಶ್ಚ ಬಹೂ ಅಪ್ರಿಯದರ್ಶನಂ ನಾನಾಶಕುಂತ ವಿರುತೈಃ ಪ್ರಭಿನ್ನೈಃ ಸಲಿಲಾಶಯೈಃ ತಾಮ್ರೈಃ ಕಿಸಲಯೈಃ ಕ್ಲಾಂತೈಃ ಕ್ಲಾಂತದ್ರುಮಲತಾಯುತಂ ನಭವೌ ತದ್ವನಂ ತತ್ರ ದಾವಾನಿಲ ಹತಂ ಯಥಾ. ಅವನು ಅದನ್ನು ಪ್ರತ್ಯೇಕವಾಗಿ ತನ್ನ ಕೈಗಳ ಕಾಲುಗಳ ಏಟಿನಿಂದ ವನವನ್ನು ಧ್ವಂಸ ಮಾಡಬೇಕಾದ ಅವಶ್ಯಕತೆ ಇರಲಿಲ್ಲ. ಆತ ವೇಗವಾಗಿ ಆ ಕಡೆ ಈ ಕಡೆ ಹಾರಿದಾಗ ಆ ಹಾರಿದ ಬಿರುಗಾಳಿಗೆ ಸಿಕ್ಕೇ ಅನೇಕ ವೃಕ್ಷಗಳು ಬುಡ ಸಮೇತ ಕೆರಳಿಗೆ ಉರುಳಿದವು. ಅಲ್ಲಿರುವಂಥ ಸಣ್ಣ ಸಣ್ಣ ಆನೆಕಟ್ಟುಗಳು, ಸರೋವರಗಳು, ಸಣ್ಣ ತೊರೆಗಳು ಅವೆಲ್ಲ ಒಡ್ಡನ್ನು ಕಳೆದುಕೊಂಡು ಹರಿದು ಹೋದವು. ನೀರು ಆ ಕಡೆ ಈ ಕಡೆ ಅಸ್ತವ್ಯಸ್ತವಾಗಿ ಹೋಯಿತು. ವ್ಯಾಕುಲಾಭರಣ ರೇಜು ವಿಫಲಾ ಇವ ತಾವಲತಾಃ ಯಥಾಗ್ರಹೈಶ್ಚಿತ್ರ ಗೃಹೈಶ್ಚ ನಾಶಿತೈಃ ಮಹೋರಗೈರ್ವ್ಯಾಲಮೃಗೈಶ್ಚ ನಿರ್ಧುತೈಃ ಶಿಲಾಗ್ರಹೈರುನ್ಮತಿತೈಸ್ತಥಾಗ್ರಹೈಃ ಪ್ರನಷ್ಟರೂಪಂ ತದಹೂನ್ ಮಹದ್ವನಂ ಸಾವಿಶ್ವಲಾಶೋಕ ಲತಾಪ್ರತಾನ ವನಸ್ಥಲೀ ಶೋಕಲತಾಪ್ರತಾನ ಜಾತಾ ದಶಾಶ್ಚ ಪ್ರಮದಾವನಸ್ಯ ಕಪೇರ್ಬಲಾದ್ಯ ಪ್ರಮದಾವನಸ್ಯ ಸತಶ್ಚ ಕೃತ್ವಾರ್ಥಪತೇರ್ಮಹಾಕಪಿಃ ಮಹಜ್ವಲೀಕಂ ಮನಸೋ ಮಹಾತ್ಮನಃ ಪಿಯುಚ್ಛುರೇಕೋ ಬಹುವಿರ್ಮಹಾಬಲೈಃ ಶ್ರಿಯಾಜ್ವಲಸ್ತೋರಣಮಾಸ್ಥಿತಃ ಕಪಿಃ. ಇಡೀ ವನವನ್ನು ಧ್ವಂಸ ಮಾಡಿದ. ಆ ವನದ ಪ್ರವೇಶ ದ್ವಾರದಲ್ಲಿ ಒಂದು ಗೋಪುರ ಏನಿತ್ತು, ಆ ಗೋಪುರವನ್ನು ಏರಿ ಕೂತ್ಕೊಂಡ. ಇತಿ ಆರ್ಷೆ ಶ್ರೀ ರಾಮಾಯಣೆ ವಾಲ್ಮೀಕಿಯೇ ಆದಿಕಾವ್ಯೆ ಶ್ರೀಮತ್ ಸುಂದರಕಾಂಡೆ 41 ಸರ್ಗಃ. ಮಾರ್ಗಮಾಣೋ ಬಹಿಶ್ಚಾಂತಃ ಶೋಷೋಕವನಿಕಾತಲೆ ದದರ್ಶಿ ಶಿಂಶುಪಾವೃಕ್ಷ ಮೂಲಸ್ಥಿತ ರಮಾಕೃತಿಂ ನರಲೋಕ ವಿಡಂಬಸ್ಯ ಜಾನನ್ ರಾಮಸ್ಯ ಹೃದ್ಗತಂ ತಸ್ಯ ಚೇಷ್ಟಾನುಸಾರೇಣ ಕೃತ್ವಾ ಚೇಷ್ಟಾಶ್ಚ ಸಂವಿದಃ ತಾದ್ಯಚೇಷ್ಟಾ ಸಮೇತಾಯ ಅಂಗುಲೀಯಮದಾತ್ತತಃ ಸೀತಾಯ ಯಾನಿ ಚೈವಾಸನ್ ನಾಕೃತೆ ಸ್ಥಾನಿ ಸರ್ವಶಃ ಭೂಷಣಾನಿ ದ್ವಿಧಾ ಭೂತ್ವಾ ತಾನ್ಯೇವಾಸನ್ ತಥೈವ ಚ ಅಥ ಚೂಡಾಮಣಿಂ ದಿವ್ಯಂ ದಾತುಂ ರಾಮಾಯ ಸಾ ದದೌ ಯದ್ಯಪ್ಯೇತನ್ ನ ಪಶ್ಯಂತಿ ನಿಶಾಚರ ಗಣಾಶ್ಚಿತೆ ಜುಲೋಕಚಾರಿಣಃ ಸರ್ವೇ ಪಶ್ಯನ್ ಋಷಯ ಏವ ಚ ತೇಷಾಂ ವಿಡಂಬನಾಯೈವ ದೈತ್ಯಾನಾಂ ವಂಚನಾಯ ಚ ಪಶ್ಯತಾಂ ಕಲಿಮುಖ್ಯಾನಾಂ ವಿಡಂಬೋಯಂ ಕೃತೋ ಭವೇತ್ ಕೃತ್ವಾ ಕಾರ್ಯಮಿದಂ ಸರ್ವಂ ವಿಶಂಕಃ ಪರಮಾತ್ಮಜಃ ಆತ್ಮಾವಿಷ್ಕರಣೆ ಚಿತ್ತಂ ಚಕ್ರೆ ಮತಿಮತಾಂಬರಃ. ತಾತ್ಪರ್ಯ ನಿರ್ಣಯ ಎಲ್ಲ ಕೆಲಸ ಮಾಡಿದ. ಇನ್ನು ತನ್ನ ಸ್ವರೂಪವನ್ನು ಕೂಡ ಪ್ರದರ್ಶನ ಮಾಡ್ಕೊಳ್ಬೇಕು ಅಂತ ಆತ ಆಲೋಚನೆ ಮಾಡಿದ. ಅಥವನಂ ಅಖಿಲಂ ತದ್ ರಾವಣಸ್ಯಾವಲುಂಬ ಕ್ಷಿತಿರುಹಮಿಮಮೇಕಂ ವರ್ಜಯಿತ್ವಾಶು ವೀರಃ ರಜನಿಚರ ವಿನಾಶಂ ಕಾಂಕ್ಷಮಾಣೋತಿ ವೇದಂ ಮುಹುರತಿರವನಾದಿ ತೋರಣಂ ಚಾರುರೋಹ. ಅವನೇನ್ ಮಾಡಿದ, ಸೀತೆ ಕುಳಿತುಕೊಂಡಂತಹ ಶಿಂಶುಪಾ ವೃಕ್ಷ ಇತ್ತು ಅದೊಂದನ್ನು ಬಿಟ್ಟ, ಉಳಿದದ್ದೆಲ್ಲವನ್ನು ಬುಡ ಸಮೇತವಾಗಿ ಕಿತ್ತು ಹಾಕಿದ. ಹಾಕಿ ಭಯಂಕರವಾಗಿ ಗರ್ಜನೆ ಮಾಡಿದ. ಆ ಗೋಪುರದ ಮೇಲೆ ಹೋಗಿ ಕೂತ್ಕೊಂಡ.
ಮಾತರ್ಮೇತೀವ ಕ್ಷುದ್ಬೋಧ ಸದ್ಯ ವಿಪ್ಲವತೋ ಮಹಾನ್ ಅಸ್ಮಿನ್ ವನೆ ಅತಿ ಮಧುರ ಫಲಸಂಗೋ ಅತಿ ದುರ್ಲಭ ತವಾಜ್ಞಯಾದ್ಯ ಸೀತೆಹಂ ಕರಿಷ್ಯೆ ಭಕ್ಷಣಂ ಧ್ರುವಂ ಇತಿ ತದ್ವಚನಂ ಶುತ್ವ ಜಾನಕಿ ಸ್ವೀಯ ಕಂಕಣಂ. ಅನಂತರಾಮಾಯಣ ಪ್ರಕಾರ ಹೀಗೆ ಕಥೆ ಇದೆ. ಸೀತೆಯನ್ನ ಆತ ಸಮ್ಮತಿಗಾಗಿ ಕೇಳಿದಂತೆ, ಬಹಳ ಹಸಿವಾಗ್ತದೆ, ನನಗೆ ಹಣ್ಣುಗಳನ್ನು ಭಕ್ಷಣೆ ಮಾಡಬೇಕಾಗಿದೆ, ಅದಕ್ಕಾಗಿ ನನಗೆ ಅನುಮತಿ ಕೊಡು ಅಂತ ಕೇಳಿದಂತೆ. ಆಗ ಅವಳು, ಇಲ್ಲಿ ಈ ವನದಲ್ಲಿ ಅನೇಕ ಜನ ರಾಕ್ಷಸರು ದ್ವಾರಪಾಲಕರಾಗಿದ್ದಾರೆ, ರಾಕ್ಷಸಿಯರಿದ್ದಾರೆ, ಅವರಿಂದ ನಿನಗೆ ತೊಂದರೆ ಆಗಬಹುದು, ಅದಕ್ಕಾಗಿ ಅಷ್ಟೆಲ್ಲ ತೊಂದರೆ ತೆಗೆದುಕೋಬೇಡ, ನೀನು ನಾನು ಕೊಡುವಂಥ ಈ ಕಂಕಣವನ್ನು ಸ್ವೀಕಾರ ಮಾಡು, ಬಂಗಾರದ ಕಂಕಣವನ್ನು. ತನ್ನ ತೋಳಿನಲ್ಲಿದ್ದಂಥ ಕಂಕಣವನ್ನು ಆಕೆ ಬಿಚ್ಚಿಕೊಟ್ಲು. ಲಂಕಾನಗರದ ಅಂಗಡಿಗಳಿಗೆ ಹೋಗು, ಅಲ್ಲಿ ನಿನಗೆ ಬೇಕಾದಂಥ ಹಣ್ಣು ಹಂಪಲುಗಳನ್ನು ನೀನು ಸ್ವೀಕಾರ ಮಾಡುವಂತ ಅವಳು ಆತನಿಗೆ ಹೇಳಿದ್ಲು. ನಿಷ್ಕಾಶ್ಯ ಹಸ್ತಾತ್ ಸಂಪ್ರಾಹ ಗೃಹೀಶ್ವೇದಂ ಪ್ಲವಂಗಮ ಅನೇನ ಫಲಸಂಭಾರಾನ್ ಲಂಕಾ ಹಟ್ಟಾತ್ ಪ್ರದೃಶ್ಯತ ಭುಂಕ್ವಾ ಪೀತ್ವಾ ಸುಖಂ ಗಚ್ಚ. ಏನು ಬೇಕು ಅದನ್ನು ಭಕ್ಷಣೆ ಮಾಡು, ಮತ್ತೆ ಹಾಲು ಇತ್ಯಾದಿ ಏನಾದ್ರು ಬೇಕು ಅದನ್ನು ಪಾನ ಮಾಡು, ಇಲ್ಲಿಂದ ಹೋಗು. ವನೇಸ್ಮಿನ್ ಸ್ತ್ರೋಟಯಸ್ವಮ. ಆದರೆ ಈ ವನ ಏನಿದೆ ಅಶೋಕವನ, ಇದಕ್ಕೆ ಮಾತ್ರ ಏನು ಧಕ್ಕೆ ಒದಗಿಸಬೇಡ ಅಂತ ಹೇಳಿದ್ಲು ಅವಳು. ತದಾಕಪಿ ಪುನಃ ಪ್ರಾಹ ಪರಹಸ್ತ ಫಲಾನಿ ಹಿ ನಾಹಂ ಭುಂಜಾಮಿ ಸೀತೆ ಮೇ ವ್ರತಮಸ್ತಿ ವ್ರಜಾಮ್ಯಹಂ. ನನ್ನೊಂದು ವ್ರತ ಇದೆ ಅಂತ ಹೇಳಿದಂತ, ಬೇರೆಯವರು ಮಾಡಿಕೊಟ್ಟದ್ದನ್ನು ನಾನು ಸ್ವೀಕಾರ ಮಾಡೋದಿಲ್ಲ, ಬೇರೆಯವ್ರು ಕೊಟ್ಟಂಥ ಹಣ್ಣು ಹಂಪಲುಗಳು ಇತ್ಯಾದಿಗಳನ್ನು ಸ್ವೀಕಾರ ಮಾಡೋದಿಲ್ಲ, ಇದು ನನ್ನ ವ್ರತ ಇದೆ, ಆ ವ್ರತವನ್ನು ಮುಂದುವರಿಸಬೇಕು ಅಂತ ಅಪೇಕ್ಷೆ ಪಡ್ತೀನಿ. ಸ್ವಪಾಕ ನಿಯಮ ಅಂತ ಇರ್ತದೆ ಕೆಲವು ಮಂದಿರು, ತಾವು ಮಾಡಿದ್ದು ಅಡಿಗೆಯನ್ನೇ ಭಗವಂತನ ನೈವೇದ್ಯ ಮಾಡಿ ತಿಂತಿರ್ತಾರಂತೆ, ಅಂಥ ಒಂದು ನಿಯಮ ಕೆಲವರು. ವ್ರಜಂತಂ ಮಾರುತಿಂ ದೃಷ್ಟ್ವಾ ಸೀತಾವಚನಮಬ್ರವೀತ್ ಭೋ ಬಾಲಕ ಕಪಿಶ್ರೇಷ್ಠ ರಾವಣೋಸ್ತಿ ವನಾಧಿಪಃ ನ ಶಕ್ತಿರ್ನ ಚ ಶಕ್ಯಂ ತೇ ಕಥಂ ತ್ವಂ ಭಕ್ಷಯಿಷ್ಯಸಿ. ರಾವಣ ಮಹಾಬಲಿಷ್ಠ, ನಿನ್ನ ತೊಂದರೆ ಆಗಬಹುದು, ಏನು ಮಾಡ್ತೀಯ? ಭೋ ಬಾಲಕ, ಮಗುವೇ ಅಂದವಳು. ತತ್ತಸ್ಯಾವಚನಂ ಶುತ್ವಾ ಮಾರುತಿ ಪ್ರಾಹ ಜಾನಕೀಂ ಶ್ರೀರಾಮೇತಿ ಪರಂ ಮಂತ್ರ ಶಸ್ತ್ರಂ ಮೇ ಹೃದಯಾಂತರೆ ತೇನ ಸರ್ವಾಣಿ ರಕ್ಷಾಂಸಿ ತೃಣರೂಪಾಣಿ ಸಾಂಪ್ರತಂ. ನನ್ನ ಹೃದಯದಲ್ಲಿ ಒಂದು ಯಂತ್ರ ಇದೆ, ಅದನ್ನ ಅಥವಾ ಒಳಗೆ ಧಾರಣೆ ಮಾಡ್ಕೊಂಡಿದ್ದೆ ಅಂತ ಹೇಳಿದ್ನೋ, ಅಥವಾ ಹೊರಗೆ ಒಂದು ಯಂತ್ರವನ್ನು ಕುತ್ತಿಗೆ ಹಾರ ರೂಪದಲ್ಲಿ ಧಾರಣೆ ಮಾಡಿದೆ ಅಂತ ಹೇಳಿದ್ನೋ, ಅದೇನು ಇಲ್ಲಿ ಬಂದಿಲ್ಲ ಅಂತ ಹಾಗೆ ಹೇಳ್ತಾರೆ. ರಾಮನಾಮದಿಂದ ಅಭಿಮಂತ್ರಿತವಾದಂಥ ಒಂದು ಮಂತ್ರವನ್ನು, ನಾನು ಒಂದು ಯಂತ್ರವನ್ನು ಹಾಕ್ಕೊಂಡಿದ್ದೇನೆ. ಜಗಜ್ಜೈತ್ರೇಕ ಮಂತ್ರೇಣ ರಾಮನಾಮ್ನಾಭಿರಕ್ಷಿತಂ ಯಕ್ಕಂಠೆ ಧಾರಯೇತ್ಯಸ್ಯ ಕರಸ್ಥಾ ಸರ್ವಸಿದ್ಧಯ ಅಂತೇಳಿ ರಾಮರಕ್ಷಾಸ್ತೋತ್ರ. ರಾಮರಕ್ಷಾಸ್ತೋತ್ರದಿಂದ ಅಭಿಮಂತ್ರಿತವಾದ ಒಂದು ಯಂತ್ರವನ್ನು ಯಾರು ಕಂಠದಲ್ಲಿ ಧಾರಣೆ ಮಾಡ್ತಾರೋ ಅವನಿಗೆ ಸರ್ವಸಿದ್ಧಿಗಳು ಕರಗತ. ಹಾಗಾಗಿ ಈ ರಾಕ್ಷಸರೆಲ್ಲ ಅವನಿಗೆ ಹುಲ್ಲಿನಂತೆ ಅಂತ ಅವನು. ತದಾತಂ ಜಾನಕಿ ಪ್ರಾಹ ಪತಿತಾನ್ಯತ್ರ ವೈಭುವೆ ಪುಂಕ್ಷಯಿತಾನಿ ಫಲಾನಿತ್ತಂ ತೂಷ್ಣೀಂ ಮಾಂ ತೋಟಯ ಅತ್ರ ವೈ. ನಿನಗೆ ಒಂದು ವೇಳೆ ಇಲ್ಲಿದೆ ಹಣ್ಣು ಬೇಕು ಅಂತಿದ್ರೆ ಕೆಲವು ಹಣ್ಣುಗಳು ಉದುರಿ ಬಿದ್ದಿವೆ, ಅದನ್ನಾದರೂ ಸ್ವೀಕಾರ ಮಾಡು, ಆದರೆ ವನಕ್ಕೆ ತೊಂದರೆ ಕೊಡಬೇಡ. ತಥೇತಿ ಮಾರುತಿಶ್ಚೋಕ್ತ ವೃಕ್ಷಾನ್ ಪುಚ್ಛೇನ ಚಾಲಯನ್. ತನ್ನ ಬಾಲವನ್ನು ಆ ಕೆಲವು ಮರಗಳಿಗೆ ಬಡಿದ, ಆಗ ಎಷ್ಟೋ ಹಣ್ಣುಗಳು ಕೆಲವು ಉದುರಿದವು. ವೃಕ್ಷ ಆಂದೋಲನ ಮಾತ್ರೇನ ನಿಪೇತುಶ್ಚ ಫಲಾನಿ ಹಿ ಭಕ್ಷಯಾಮಾಸ ತಾನ್ನೇವ ಸುಫಲಾನಿ ಕ್ಷಣೇನ ಸಹ ತಥೋ ವೃಕ್ಷಾನ್ ಸಮುತ್ಪಾಟ್ಯ ಲಾಂಗೂಲೇನ ಸಮಾರುತಿ. ಅವ್ರು ಹೇಳಿದಂತೆ ಹಣ್ಣು ತಿಂದ, ಆದರೆ ವನಕ್ಕೆ ಕೈ ಹಚ್ಚಬಾರದು ಅಂತ ಅವಳು ಏನು ಹೇಳಿದ್ಲು ಅದನ್ನು ಮಾತ್ರ ಅದು ಕೇಳಲಿಲ್ಲ. ವನವನ್ನು ಧ್ವಂಸ ಮಾಡಲಿಕ್ಕೆ ಶುರು ಮಾಡಿದ. ಕ್ಷಿಪ್ತ್ವಾ ತಾನ್ ಅನ್ಯ ವೃಕ್ಷೇಶು ಸಮಸ್ತಾನಿ ಫಲಾನಿ ವೈ ಪಾತಯಾಮಾಸ ಭೂಮ್ಯಾಂತು ಭಕ್ಷಯಾಮಾಸ ತಾನಿ ಹಿ. ಬೇಕಾದ್ದನ್ನು ತಿಂದ, ಬೇಡದನ್ನೆಲ್ಲ ಧ್ವಂಸ ಮಾಡಿಬಿಟ್ಟ. ಭಕ್ಷಿತಾನಿ ಸಮಸ್ತಾನಿ ಫಲಾನಿ ವನಜಾನಿ ಚ ದೃಷ್ಟ್ವಾ ತಂ ದುದ್ರುವೃದ್ಧರ್ತು ಮಾರುತಿಂ ವನರಕ್ಷಕಾಃ ರಾಕ್ಷಸಾನಾಗತಾನ್ ದೃಷ್ಟ್ವಾ ವೃಕ್ಷೈಸ್ತಾಂ ತಾಡಯತ್ ಕಪಿಃ. ಆಗ ಕೆಲವು ಕಪಿಗಳು, ಕೆಲವು ರಾಕ್ಷಸರು ಅವನನ್ನು ಬೆನ್ನತ್ತಿ ಬಂದರು, ಆತನನ್ನು ಬಂಧನ ಮಾಡಬೇಕು ಅಂತ ಹೇಳಿ. ಆತ ಅಲ್ಲಿ ಬಿದ್ದ ವೃಕ್ಷಗಳನ್ನೇ ಎತ್ತಿಕೊಂಡು ಅವರನ್ನೆಲ್ಲ ಹೊಡೆದು ಓಡಿಸಿದ. ಉತ್ತಾಟ್ಯ ಅಶೋಕವನಿಕಾ ನಿರ್ವೃಕ್ಷಾಮಕರೋಕ್ಷಣಾತ್. ಒಂದು ಮರವೂ ಅಲ್ಲಿರಲಿಲ್ಲ. ಸೀತಾಶ್ರಯ ನಗಂ ತ್ಯಕ್ತ್ವ ವನಂ ಶೂನ್ಯಂ ಚಕಾರಸಃ. ಸೀತೆ ವೃಕ್ಷ ಒಂದು ಬಿಟ್ಟರೆ ಉಳಿದಿದ್ದೆಲ್ಲ ಶೂನ್ಯ ಆಗೋಯ್ತು. ಬಭಂಜ ಚೈತ್ಯ ಪ್ರಾಸಾದಂ
ಅಲ್ಲಿದ್ದಂಥ ಒಂದು ಗೋಪುರ, ಸಣ್ಣ ಅರಮನೆ, ಅದನ್ನೆಲ್ಲ ಮುರಿದು ಹಾಕಿಬಿಟ್ಟ. ಹತ್ವಾಕ ರಕ್ಷಕಾನ್ ಕ್ಷಣಾತ್, ಅಲ್ಲಿದ್ದ ಆ ರಾಕ್ಷಸರನ್ನೆಲ್ಲ ಕೊಂದು ಹಾಕಿಬಿಟ್ಟ. ತತಸ್ಥ ರಾಕ್ಷಸೀ ಸರ್ವ ವನಭಂಗಂ ನಿರೀಕ್ಷೆ ಚ ಪಪೃತ್ಸು ಜಾನಕೀಂ ಸರ್ವಾಹ ಕೋಯಂ ಕಚ್ಚ ಕುತಸ್ವಿಹ ತಾಸ್ಸರ್ವಾ ಜಾನಕೀ ಪ್ರಾಹ ರಾಕ್ಷಸ ಕಾಮರೂಪಿಣಃ. ತತಃ ಪಕ್ಷಿನಿನಾದೇನ ವೃಕ್ಷಭಂಗಸ್ವನೇನ ಚ ಬಭೂವುಸ್ತ್ರಾಸ ಸಂಭ್ರಾಂತಃ ಸರ್ವೇ ಲಂಕಾನಿವಾಸಿನಃ. ಬರೀ ಅಲ್ಲಿದ್ದಂಥ ರಕ್ಷಕರಷ್ಟೇ ಅಲ್ಲ, ಆ ವೃಕ್ಷಗಳು ಬೀಳುವ ಶಬ್ದ, ಅಲ್ಲಿರುವಂಥ ಪಕ್ಷಿಗಳೆಲ್ಲ ಗೋಳಾಡುವ ಶಬ್ದ ಇಡೀ ಲಂಕಾನಗರವನ್ನು ವ್ಯಾಪಿಸಿಕೊಂಡಿತ್ತು. ಅವರೆಲ್ಲ ಭಯಪಟ್ಟರು. ವಿದ್ಯುತಾಶ್ಚ ಭಯತ್ರಸ್ತಾಃ ವಿನೇದುರು ಮೃಗಪಕ್ಷಿಣಃ ರಕ್ಷಸಾಂತೆ ನಿದಿಕ್ತಾನೆ ಕ್ರೂರಾಣಿ ಪ್ರತಿಪೇದಿರೆ. ಕೆಟ್ಟ ಅಪಶಕನಗಳು ಎಲ್ಲ ಕಡೆ ಕಾಣಿಸಿಕೊಂಡವು. ತಥೋ ಗತಾಯಾಮ್ ನಿದ್ರಾಯಾಮ್ ರಾಕ್ಷಸ್ಯೋ ವಿಕೃತಾನನಾಹ. ರಾಕ್ಷಸಿಯರು ನಿದ್ದೆ ಮಾಡ್ಕೊಂಡಿದ್ರು, ಅವರೆಲ್ಲ ಎದ್ದರು. ತದ್ವನಂ ದದುಸುರ್ಭಗ್ನಂ ತಂಚ ವೀರಂ ಮಹಾಕಪಿಂ ತಥಾ ದೃಷ್ಟ್ವಾ ಮಹಾಬಾಹುರ್ ಮಹಾಸತ್ವೋ ಮಹಾಬಲಃ ಚಕಾರ ಸುಮಹದ್ರೂಪಂ ರಾಕ್ಷಸೀನಾಂ ಭಯಾವಹಂ. ಆ ರಾಕ್ಷಸೀನನ್ನು ನೋಡಿದ ಕೂಡಲೇ ತನ್ನ ಶರೀರವನ್ನು ಮತ್ತಷ್ಟು ಬೆಳೆಸಿದ. ಆ ಶರೀರವನ್ನು ನೋಡಿ ಅವರು ಮತ್ತೆ ಹೆದರಿದರು. ತತಸ್ಥಂ ಗಿರಿಸಂಕಾಶಂ ಅತಿಕಾಯಂ ಮಹಾಬಲಂ ರಾಕ್ಷಸ್ಯೋ ವಾನರಂ ದೃಷ್ಟ್ವಾ ಪಪೃಚ್ಛುತ್ ಜನಕಾತ್ಮಜಾಂ. ಸೀತೆಯನ್ನು ಕೇಳಿದ್ರಂತವ್ರು, ಇದೇನು ಅಂತ. ಕೋಯಂ ಕಸ್ಯ ಕುತೋವಾಯಂ ಕಿಂ ನಿಮಿತ್ತ ಮಿಹಾಗತ. ಎಲ್ಲಿಂದ ಬಂದ ಇವನು, ಯಾರು ಈತ, ಇಲ್ಲಿ ಬಂದದ್ದು ಯಾಕೆ? ಕಥಂ ತ್ವಯಾ ಸಹಾನೇನ ಸಂವಾದ ಕೃತ ಇತ್ಯುತ. ನಿನ್ನ ಜೊತೆ ಈತ ಮಾತಾಡಿದೆ ಯಾಕೆ? ಈಗ ಮಲ್ಕೊಂಡಿದ್ರು ಕೂಡ ಅವರಲ್ಲಿ ಯಾರು ಕೆಲವರು ಎಚ್ಚೆತ್ಕೊಂಡಿರ್ಬೋದು, ಅಥವಾ ತೂಕಡಿಕೆಯಲ್ಲಿ ಸೀತೆ ಜೊತೆ ಯಾರೋ ಒಬ್ರು ಮಾತಾಡ್ತಿದ್ದಂತೆ ಅವ್ರಿಗೆ ಭಾಸ ಆಗಿದ್ದಿರ್ಬೋದು. ಸ್ಪಷ್ಟವಾಗಿ ಅವ್ರಿಗೆ ಗೊತ್ತಾಗಿರ್ಲಿಕ್ಕಿಲ್ಲ ಅಂತ ಇದನ್ನ ನೋಡಿದ್ರೆ ಅನಿಸ್ತದೆ. ಆದರೆ ಎಚ್ಚೆತ್ತ ಮೇಲೆ ಅವನು ಬಂದದ್ದನ್ನು ನೋಡಿ ಇವನೇ ಈಕೆ ಜೊತೆ ಮಾತಾಡಿದ ಅಂತ ಅವರಿಗೆ ನಿಶ್ಚಿತವಾಯಿತು. ಆಚಕ್ಷಣೋ ವಿಚಾಲಾಕ್ಷಿ ಮಾಭೂತ್ತೆ ಸುಭಗೆ ಭಯಂ ಸಂವಾದ ಮಸಿತಾಪಾಂಗೆ ತ್ವಯಾ ಕಿಂ ಕೃತವಾನಯಂ ಅಥಾಬ್ರವೀತ್ ತದಾ ಸಾಧ್ವಿ ಸೀತಾ ಸರ್ವಾಂಗ ಸುಂದರಿ ರಕ್ಷಸಾಂ ಭೀಮರೂಪಾಣಾಂ ವಿಜ್ಞಾನೇ ಮಮ ಕಾಗತಿ ಯೂಯಮೇವಾಭಿಜಾನೀತ ಯೂಯಂ ಯದ್ವಾ ಕರಿಷ್ಯತಿ ಅಹಿರೇವ ಹ್ಯಹೇಸ್ಪಾದಾನ್ ವಿಜಾನತೆ ನ ಸಂಶಯ. ಹಾವಿನ ಜಾಡು ಹಾವಿಗೆ ಗೊತ್ತಾಗಬೇಕು. ಅದರಂತೆ ಇವನೊಬ್ಬ ರಾಕ್ಷಸನೋ ಯಾರೋ ಇದ್ದಿರಬೇಕು. ನಿಮ್ಮ ರಾಕ್ಷಸರು ಯಾವ ಕ್ಷಣದಲ್ಲಿ ಯಾವ ರೂಪವನ್ನು ತಾಳ್ತಾರೆ ಅಂತ ನನಗೇನು ಗೊತ್ತಾಗ್ತದೆ? ಹಾಗೆ ನನ್ನನ್ನು ಯಾಕೆ ಕೇಳ್ತೀರಿ ನೀವು ಅಂತ ಅವಳು ಅವರನ್ನು ದಬಾಯಿಸಿದ್ಲು. ವಿಚರಂತಿ ಮುದಾ ಭೂಮ್ಯಾಂ ವೇದ್ಮ್ಯಹಂ ಭಿಕ್ಷುರೂಪಿಣ ತದಾ ಹೃತ ಪಂಚವಟ್ಯಾಂ ರಾವಣೇನ ಹಿ ತದ್ವನಾತ್. ನಿಮ್ಮ ರಾವಣ ನನ್ನನ್ನು ಸನ್ಯಾಸಿ ರೂಪದಿಂದ ಅಪಹಾರ ಮಾಡ್ಕೊಂಡು ಬಂದ. ಹಾಗಿರುವಾಗ ನೀವು ರಾಕ್ಷಸರು ಯಾವ ರೂಪ ಯಾವಾಗ ತಾಳ್ತಿರೋ ಅಂತ ನಮ್ಗೆ ಹೇಗೆ ಗೊತ್ತಾಗೋದು? ತಸ್ಮಾತ್ ಜ್ಞೇಯಸ್ಸು ಯುಷ್ಮಾಭಿ ಕೋಜಂ ಮಾಂ ಪೃಚ್ಛತೆ ಕಿಂ. ನನ್ನನ್ನು ಯಾತಕ್ಕೆ ಕೇಳ್ತೀರಿ? ಇತಿ ತಸ್ಯಾ ವಚಃ ರಾಕ್ಷಸ್ಯೋ ಭಯ ವಿಫಲಾಹ ದಶಾನನಂ ಹಿ ತದ್ವೃತ್ತಂ ಯಯುಃ ಶೀಘ್ರಂ ನಿವೇದಿತುಂ ಏತಸ್ಮಿನ್ನಂತರೇ ಪ್ರಾತರ್ ಮಂಚಕೆ ಕಟಿಬಂಧನಂ. ಅಹಮಪ್ಯಸ್ಯ ಭೀತಾಸ್ಮಿ ನೈನಂ ಜಾನಾಮಿ ಕೋನ್ವಯಂ. ನನಗೂ ಇವನನ್ನು ನೋಡಿದ್ರೆ ಭಯ ಆಗ್ತಿದೆ ಅಂದಂತೆ ವಾಲ್ಮೀಕಿ ರಾಮಾಯಣದ ಸೀತೆ. ನನಗೆ ಯಾರಂತ ಗೊತ್ತಿಲ್ಲ. ವೇದ್ಮಿ ರಾಕ್ಷಸಮೇವೈನಂ ಕಾಮರೂಪಿಣ ಆಗತಂ ವೈದೇಶ್ಯಾವಚನಂ ಶುತ್ವಾ ರಾಕ್ಷಸೋ ವಿದ್ಯುತಾದಿಶಃ ಸ್ಥಿತಾಃ ಕಾಶ್ಚಿದ್ ಗತಾಃ ಕಾಶ್ಚಿತ್ ರಾವಣಸ್ಸು ನಿವೇದಿತಂ. ಕೆಲವರು ಅಲ್ಲೇ ನಿಂತ್ಕೊಂಡ್ರು ಸೀತೆಯನ್ನು ಕಾವಲು ಕಾಯಲಿಕ್ಕೆ, ಕೆಲವರು ರಾವಣನ ಕಡೆ ಓಡಿ ಹೋದರು. ಆ ರಾಕ್ಷಸಿಯರೇ ರಾವಣನಿಗೆ ಹೇಳಿದರು, ರಾವಣಸ್ಯ ಸಮೀಪೇತು ರಾಕ್ಷಸ್ಯೋ ವಿಕೃತಾನನಾಃ ವಿರೂಪಂ ವಾನರಂ ಭೀಮಮಾಖ್ಯಾತುಮುಪಚಕ್ರಮುಃ ಅಶೋಕಮನಿಕಾ ಮಧ್ಯೆ ರಾಜನ್ ಭೀಮವಪುಃ ಕಪಿಃ. ಭಯಂಕರವಾದ ಕಪಿ ಒಂದು ಬಂದಿದೆ ಅಂದ್ರೆ ಅವರು. ಸೀತೆಯ ಕೃತ ಸಂವಾದ ಶಿಷ್ಟಸ್ಯಮಿತ ವಿಕ್ರಮಃ ನಚಿತಂ ಜಾನಕಿ ಸೀತಾ ಹರಿಂ ಹರಿಣಲೋಚನ ಅಸ್ಮಾಭಿರ್ಬಹುಧಾ ಪೃಷ್ಟ ನಿವೇದಯಿತುಮಿಚ್ಛತಿ. ಸೀತೆಯನ್ನು ನಾವು ಕೇಳಿದ್ವಿ ಈತ ಯಾರು ಅಂತ, ಆದರೆ ಆಕೆ ನಮಗೇನು ಹೇಳಲಿಲ್ಲ. ನಿನ್ನ ಅನುಮತಿ ಇಲ್ಲದೆ ಆಕೆ ಆತನ ಜೊತೆ ಮಾತಾಡಿದ್ಲು. ಅವ್ರು ದೂರ ಹೇಳಿದರು. ವಾಸವಸ್ಯ ಭವೇದ್ದೂತೋ ದೂತೋ ವೈಶ್ರವಣಸ್ಯ ವಾ ಪ್ರೇಷಿತೋ ವಾಪಿ ರಾಮೇಣ ಸೀತಾನ್ವೇಷಣ ಕಾಂಕ್ಷೆಯ. ಇಂದ್ರನೋ ಕುಬೇರನೋ ಯಾರೋ ತಮ್ಮ ದೂತರನ್ನು ಕಳಿಸಿದ್ದಿರಬೇಕು ಅಂದು ಆ ರಾಕ್ಷಸಿಯರು. ತೇನ ತ್ವದ್ಭುತ ರೂಪೇಣ ತತ್ತವ ಮನೋಹರಂ ನಾನಾ ಮೃಗಗಣಾಕೀರ್ಣಂ ಪ್ರಮೃಷ್ಟಂ ಪ್ರಮದಾವನಂ ನ ತತ್ರ ಕಶ್ಚಿದುದ್ದೇಶೋ ಯಸ್ತೇನ ನ ವಿನಾಶಿತಃ ಯತ್ರ ತಾ ಜಾನಕಿ ಸೀತಾ ನಸತೇನ ವಿನಾಶಿತಃ. ಆದರೆ ಸೀತೆ ಇರುವಂಥ ಜಾಗವನ್ನು ಒಂದು ಆತ ಧ್ವಂಸ ಮಾಡಲಿಲ್ಲ. ಉಳಿದು ಇಡೀ ಅಶೋಕವನವನ್ನೇ ಆತ ಧ್ವಂಸ ಮಾಡಿಬಿಟ್ಟಿದ್ದಾನೆ. ಜಾನಕಿ ರಕ್ಷಣಾರ್ಥಂ ವಾ ಶಮಾದ್ವಾ ನೋಪಲಭ್ಯತೆ ಅಥವಾ ಕಶ್ರಮಸ್ತಸ್ಯ ಸೈವ ತೇನಾಭಿರಕ್ಷಿತ
ಅವನು ಸೀತೆಯನ್ನು ಕಾಪಾಡಲಿಕ್ಕಾಗಿ ಆ ವನವನ್ನು ಅವಳಿದ್ದಂಥ ವೃಕ್ಷವನ್ನು ಧ್ವಂಸ ಮಾಡಲಿಲ್ವೋ ಅಥವಾ ಧ್ವಂಸ ಮಾಡಿ ಮಾಡಿ ಸಾಕಾಗಿ ದಣಿದು ಬಿಟ್ಟನೋ ಗೊತ್ತಿಲ್ಲ. ಅವನಿಗೇನು ದಣಿವು ಇದ್ದಂತೆ ಕಾಣೋದಿಲ್ಲ ಹಾಗೆ ನೋಡಿದರೆ. ಸೀತೆಯನ್ನು ಉದ್ದೇಶಪೂರ್ವಕವಾಗಿ ಆತ ರಕ್ಷಣೆ ಮಾಡಿದಂತೆ ಕಾಣಿಸ್ತದೆ. ಚಾರು ಪಲ್ಲವ ಪುಷ್ಪಾಢ್ಯಂ ಯಂ ಸೀತಾ ಸ್ವಯಮಾಸ್ಥಿತ ಪ್ರವೃದ್ಧ ಶಿಂಶುಪಾವೃಕ್ಷ ಸಚ ತೇನಾಭಿರಕ್ಷಿತ ತಸ್ಯೋಗ್ರರೂಪಸ್ಯೋಗ್ರತ್ವಂ ದಂಡಮಾಜ್ಞಾತುಮರ್ಹಸಿ ಸೀತಾ ಸಂಭಾಷಿತಾಯೇನ ತ್ವದ್ವನಂಚ ವಿನಾಶಿತಂ. ವಾಲ್ಮೀಕಿ ರಾಮಾಯಣದ ಪ್ರಕಾರ ಆ ರಾಕ್ಷಸಿಯರೇ ರಾವಣನಿಗೆ ಹೋಗಿ ದೂರ ಹೇಳಿದರು. ಆದರೆ ಬೇರೆ ಕೆಲವು ರಾಮಾಯಣದ ಪ್ರಕಾರ, ವಿಷ್ಣುನಂದನ ಶ್ರೀಪಾದರು ರಚನೆ ಮಾಡಿದ ಬಾಲರಾಮಾಯಣದ ಪ್ರಕಾರ ರಾಕ್ಷಸರು ಅಲ್ಲಿಗೆ ಬಂದರು, ಅವರನ್ನೆಲ್ಲ ಹೊಡೆದಷ್ಟಿದ. ಅವರಲ್ಲಿ ಒಬ್ಬನ ಮಾತ್ರ ಹಾಗೆ ಬಿಟ್ಟ, ರಾವಣನ ಕಡೆ ಹೋಗಿ ದೂರ ಹೇಳಲಿ ಅಂತ. ಮನಃ ಪರಿಗೃಹೀತಾಂ ತ್ವಾಂ ತವ ರಾವಕ್ಷೋ ಗಣೇಶ್ವರ ಕಸ್ಸೀತಾಮವಿವಾಸೇತ ಯೋ ನಶ್ಚ ತ್ಯಕ್ತಜೀವಿತಃ ರಾಕ್ಷಸೀನಾಂ ವಚಶ್ರುತ್ವ ರಾವಣೋ ರಾಕ್ಷಸೇಶ್ವರಃ ಹುತಾಗ್ನಿರಿವ ಜಜ್ವಾಲ ಕೋಪ ಸಂವರ್ತಿತೆ ಕ್ಷಣಃ ತಸ್ಯ ಕ್ರುದ್ಧಸ್ಯ ನೇತ್ರಾಭ್ಯಾಂ ಪ್ರಾಪತ್ ಅಸ್ತ್ರಬಿಂದವಃ ದೀಪ್ತಾಭ್ಯಾಮಿವ ದೀಪಾಭ್ಯಾಂ ಸಾರ್ಚಿಷ ಸ್ನೇಹ ಬಿಂದವಃ. ಅವನಿಗೆ ಆ ರಾವಣನ ಕೋಪ ಹೇಗಿತ್ತಂತಂದ್ರೆ, ಆ ಕೋಪದಿಂದ ಆತ ಕಣ್ಣನ್ನು ತಿರುಗಿಸಿ ನೋಡಿದಾಗ ಆ ಕಣ್ಣಿನಿಂದ ಕಿಡಿಗಳು ಹೊರಗೆ ಬಂದವು. ಕೋಪದ ಅಗ್ನಿಯಿಂದ ಕಿಡಿಗಳು ಹೊರಗೆ ಬಂದವು. ಕಾದ ಎಣ್ಣೆಯಿಂದ ಸಣ್ಣ ಸಣ್ಣ ಬೆಂಕಿಯ ಕಿಡಿಗಳು ಹೊರಗೆ ಹೊಮ್ಮುವಂತೆ ಆತನ ಕಣ್ಣಿನಿಂದ ಆ ಕಿಡಿಗಳು ಹೊರಗೆ ಬಂದವು. ದೀಪ್ತಾಭ್ಯಾಮಿವ ದೀಪಾಭ್ಯಾಂ ಸಾರ್ಚಿಷ ಸ್ನೇಹಬಿಂದವಃ ಆತ್ಮನ ಸದೃಶಾನ್ ಶೂರಾನ್ ಕಿಂಕರಾನ್ ನಾಮ ವಾನರಾನ್ ವ್ಯಾಧಿದೇಶ ಮಹಾತೇಜ ನಿಗ್ರಹಾರ್ಥಂ ಹನುಮತಃ ತೇಷಾಮತೀಚಿತಸಹಸ್ರಂ ಕಿಂಕರಾಣಾಂ ತರಸ್ವಿನಾಂ ನಿರ್ಯಯುರ್ಭವನಾತ್ ತಸ್ಮಾತ್ ಕೂಟಮುದ್ಗರಪಾಣಯಃ ಮಹೋದರ ಮಹಾದಂಷ್ಟ ಘೋರರೂಪ ಮಹಾಬಲಾಃ ಯುದ್ಧಾಭಿಮನಸಸ್ತರ್ವೇ ಹನುಮದ್ಗೃಹಣೋನ್ಮುಖಾಃ ತೇ ಕಪೀಂದ್ರಂ ಸಮಾಸಾದ್ಯ ತೋರಣ ಸ್ತಂಭಮಾಸ್ಥಿತಂ ಅಭಿಪೇತುರ್ಮಹಾವೇಗಾಃ ಪತಂಗಾ ಇವ ಪಾವಕಂ ತೇ ಗದಾಭಿರ್ವಿಚಿತ್ರಾಭಿಃ ಪರಿಗೈಃ ಕಾಂಚನಾಂಗದೈಃ ಆಜಗ್ಧುರ್ವಾನರಶ್ರೇಷ್ಠಂ ಶರೈಶ್ಚಾದಿತ್ಯಸನ್ನಿಭೈಃ ಮುದ್ಗರೈಃ ಪಟ್ಟಿಶೈಃ ಶೂಲೈಃ ಪ್ರಾಸತೋಮರಶಕ್ತಿಭಿಃ ಪರಿವಾರ್ಯ ಹನುಮಂತಂ ಸಹಸಾ ತತ್ಸುರಗ್ರತಃ ಹನುಮಾನಪಿ ತೇಜಸ್ವಿ ಶ್ರೀಮಾನ್ ಪರ್ವತಸನ್ನಿಭಃ ಕ್ಷಿತಾವಾವಿಧ್ಯ ಲಾಂಗೂಲಂ ನನಾದಚ್ಚ ಮಹಾಸ್ವನಂ ಸಭೂತ್ವಾ ಸುಮಹಾಕಾಯೋ ಹನುಮಾನ್ ಮಾರುತಾತ್ಮಜಃ ದೃಷ್ಟಮಾಸ್ಫೋಟಯಾಮಾಸ ಲಂಕಾಂ ಶಬ್ದೇನ ಪೂರಯನ್. ಆ ಹನುಮಂತ ಆ ರಾಕ್ಷಸರು ಬಂದದ್ದನ್ನು ನೋಡಿ ತನ್ನ ರೂಪವನ್ನು ಬೃಹದಾಕಾರವಾಗಿ ಬೆಳೆಸಿ ತನ್ನ ಬಾಲವನ್ನು ನೆಲಕ್ಕೆ ಅಪ್ಪಳಿಸಿದ. ಆ ಶಬ್ದ ಇಡೀ ಲಂಕಾನಗರವನ್ನು ತುಂಬಿಕೊಂಡಿತ್ತು. ಲಂಕಾನಗರ ಎಲ್ಲ ಅಲ್ಲೋಲ ಕಲ್ಲೋಲ ಆಯಿತು. ಆ ಸೈನಿಕರೇನಿದ್ರಲ್ಲ ಅವರಿಗೆ ಕಿಂಕರ ಅಂತಾರೆ ಹೆಸರಂತೆ. ಕಿಂಕರ ಅನ್ನೋದು ಸೇವಕರಿಗೆ ಒಂದು ಹೆಸರಿದ್ದದ್ದು ಹೌದು. ಪ್ರಾಯಶಃ ಆ ಗುಂಪು ರಾಕ್ಷಸರ ಆ ಗುಂಪು ಏನಿತ್ತು ಅದಕ್ಕೆ ಕಿಂಕರರು ಅಂತ ಅದೊಂದು ಪ್ರತ್ಯೇಕವಾದ ಗುಂಪು ಇದ್ದಿರಬೇಕು ಆ ರಾಕ್ಷಸನ ಸೈನ್ಯದಲ್ಲಿ. ಅವರು 80,000 ಸಂಖ್ಯೆಯಲ್ಲಿದ್ದರು ಅಂತ ವಾಲ್ಮೀಕಿ ರಾಮಾಯಣ ಅದನ್ನು ತಿಳಿಸ್ತದೆ. ಅವನಿಗೆ ವಿಪರೀತ ಕೋಪ ಬಂತು. ಆಶ್ಚರ್ಯಜನನೆ ಹೇಳುವಂತೆ ವಿದೇಶ ಕಿಂಕರಾನ್ ಬಹೂನ್, ಕಿಂಕರು ಅನ್ನುವಂಥ ರಾಕ್ಷಸರನ್ನ ಆತ ಕಳಿಸಿದ. ಅಥಾಶ್ವಣೋದ್ದಶಾನ್ನ ಕಪೀಂದ ಚೇಷ್ಟಿತಂ ಪರಂ ವಿದೇಶ ಕಿಂಕರಾನ್ ಬಹೂನ್ ನಿಗೃಹ್ಯತಾಮಿತಿ ಸಮಸ್ತಶೋ ವಿಮೃತ್ಯವೋ ವರಾಧರಸ್ಯ ಕಿಂಕರಾಹ ಸಮಾಸವನ್ ಮಹಾಬಲಂ ಸುರಾಂತರಾತ್ಮನೋಂಗಜಂ. ಅವರಿಗೆ ರುದ್ರನ ವರ ಇತ್ತು ಅದೊಂದು ಪ್ರತ್ಯೇಕವಾದ ಗುಂಪಿಗೆ. 80 ಕೋಟಿ ಯೂಥಪಂ ಪುರಸ್ತರಾಷ್ಟಕಾಯುತಂ ಅನೇಕ ಹೇತಿ ಸಂಕುಲಂ ಕಪೀಂದ್ರಮಾವರಣೋದ್ಬಲಂ ಸಮಾವೃತಸ್ತಥಾಯುತೈ ಸತಾಡಿ ಚಕಾರತಾನ್ ಸಮಸ್ತಶಃ ಫಲಪ್ರಹಾರ ಶೂನ್ಯತಾನ್. ಅವ್ರ ಸಂಖ್ಯೆ ಎಷ್ಟಿತ್ತಂದ್ರೆ 80 ಕೋಟಿ ಯೂಥಪಂ, 80,000 ಅಂತ ವಾಲ್ಮೀಕಿ ರಾಮಾಯಣ ಹೇಳಿತು. 80 ಕೋಟಿ ಅಂತ ಈ ತಾತ್ಪರ್ಯ ನಿರ್ಣಯ ಅದನ್ನು ತಿಳಿಸ್ತು. ಯಾಕೆ 80 ಕೋಟಿ ಆ ಸೈನಿಕರ ಗುಂಪಿತ್ತು.
ಅದಕ್ಕೆ 80,000 ಜನ ಸೇನಾಪತಿಗಳಿದ್ರು ಅಂತ ಈಗ ಅರ್ಥ ಮಾಡ್ಕೊಳ್ಳೋದು ಉಚಿತ ಅಂತ ಕಾಣಿಸ್ತು. ಆ 80,000 ಮತ್ತು 80 ಕೋಟಿ ಇದನ್ನು ಭಾಗಾಕಾರ ಮಾಡಿದರೆ ಸುಮಾರು 10,000ಕ್ಕೆ ಒಂದು ಅಂತ ಹೀಗೇನೋ ಲೆಕ್ಕ ಮೊನ್ನೆ ಒಂದು ದಿವಸ ಮಾಡಿದರೆ 10,000 ಸೈನಿಕರಿಗೆ ಒಬ್ಬ ಸೇನಾಪತಿ. ಆ ಲೆಕ್ಕದಲ್ಲಿ 80 ಕೋಟಿ ಜನರಿಗೆ 80,000 ಜನ ಸೇನಾಪತಿಗಳಿದ್ರು. ಹಾಗಾಗಿ ವಾಲ್ಮೀಕಿ ರಾಮಾಯಣ 80,000 ಅಂತ, 80 ಕೋಟಿ ಅಂತ ತಾತ್ಪರ್ಯವನ್ನು ಹೇಳಿದ್ದೆರಡಕ್ಕೂ ಕೂಡ ಹೊಂದಾಣಿಕೆಯನ್ನು ನಾವು ಮಾಡಿಸ್ಬೋದು. ಅವರೆಲ್ಲರೂ ಈತನ ಆಯುಧಗಳಿಂದ ಹೊಡೆದರು, ಆದರೆ ಈತ ಅವರನ್ನು ಧ್ವಂಸ ಮಾಡಲಿಕ್ಕೆ ವಿಶೇಷ ಶ್ರಮ ತಗೊಳ್ಳಿಲ್ಲ. ಸಮಸ್ತ ಸ್ಥಳಪ್ರಹಾರ ಜೂರ್ಣಿತಾನೆ, ಕೈಗಳನ್ನು ಬಡದ, ಸೊಳ್ಳೆಗಳನ್ನು ಬಡಿಯುವಂಥ ಆ ಕಡೆ ಕೈ ಬಡಿದ ಮಾತ್ರಕ್ಕೆ ಆ ಕೋಟಿಗಟ್ಟಲೆ ರಾಕ್ಷಸರೆಲ್ಲ ನಿರ್ನಾಮವಾಗಿ ಹೋದರು. ಇಲ್ಲಿಗೆ ವನವನ್ನು ಆತ ಧ್ವಂಸ ಮಾಡಿ ಅದರ ರಕ್ಷಣೆಗಾಗಿ ರಾವಣ ಕಳಿಸಿದಂಥ ಆ ಕೋಟಿಗಟ್ಟಲೆ ರಾಕ್ಷಸರೇನಿದ್ರು ಅವರನ್ನು ಧ್ವಂಸ ಮಾಡಿದ ಅನ್ನುವಲ್ಲಿಗೆ ಇವತ್ತಿನ ಕಥೆ ಮುಕ್ತಾಯ ಆಗಿದೆ. ಆಮೇಲೆ ತನ್ನ 5 ಮಂತ್ರಿಗಳ ಮಕ್ಕಳನ್ನು ರಾವಣ ಹನುಮಂತನನ್ನು ನಿಗ್ರಹ ಮಾಡಲಿಕ್ಕೆ ಕಳಿಸ್ತಾನೆ ಅನ್ನುವಲ್ಲಿಗೆ ನಾಳೆ ಕಥೆ ಪ್ರಾರಂಭ ಆಗೋದಿದೆ.